ನಮಗೆ ಏರ್ಪೋರ್ಟು ಮೇಯ್ನ್ ಬೇಕು. ಹಾಸನ ಎಲೆಕ್ಷನ್ ನರೇಂದ್ರ ಮೋದಿ ಬರಬೇಕು. ನಾವು ಫುಲ್ ಟೈಟ್ ಆಗಿದ್ರು ಒಂದಕ್ಕೆ ಒತ್ತೋದು ಮಮತಾ ಬ್ಯಾನರ್ಜಿ ಆಗಬೇಕು. ನರೇಂದ್ರ ಮೋದಿ ಆಗಬೇಕು. ಎಲ್ಲ ಪಬ್ಲಿಕ್ಕಿಗೆ ತೊಂದರೆ ಮಾಡೋದೇ ರಾಜಕಾರಣಿಗಳು, ಯಾರೇನು ಉದ್ಧಾರ ಮಾಡಲ್ಲ. ಮತದಾನ ಆಗಿದೆ ಅಮೆರಿಕನ್ ಆಗೋದು ಅದು ಸತ್ಯ. ಹಾಸನ ಲೋಕಸಭಾ ಕ್ಷೇತ್ರ ಏನು ಇವತ್ತು ಇಲ್ಲಿ ಹೂ ಮಾರ್ಕೊಂಡು ಕೂತ್ಕೊಂಡಿದ್ದೀನಿ ಅನ್ಕೋಬೇಡಿ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾನು ಇದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಒಂದು ಎಲ್ಲರ ಗಮನವನ್ನು ಕೇಂದ್ರೀಕರಿಸಿರುವ ಕ್ಷೇತ್ರ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟೋಗಿದ್ದಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆಯಿಂದ ಎ ಮಂಜು ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಯಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಿದ್ದಾರೆ. ಎಸ್, ಹಾಸನದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಇಲ್ಲಿ ಜನ ಏನು ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸರ್, ರೇವಣ್ಣನ ಗೆಲ್ಲಿಸ್ಬೇಕಂತ. ಪ್ರಜ್ವಲ್ ರೇವಣ್ಣ ಮೋದಿ, ನರೇಂದ್ರ ಮೋದಿ ಪಕ್ಕ 100%. ಪ್ರಧಾನಿ ದೇವೇಗೌಡರೇ ಆಗಬೇಕು. ನಮ್ಮ ಪ್ರಕಾರ ಪ್ರಧಾನಿ ಮೋದಿನೇ ಆಗಬೇಕು. ಪ್ರಧಾನಿ ಮೋದಿ ಆಗಬೇಕು. ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು? ಅವರಾದ್ರೂ ಸರಿ, ಇವರಾದ್ರೂ ಸರಿ, ಯಾರು ಬಂದ್ರು ನಮ್ಗೆ ಅನುಕೂಲ. ನಾವು ಹೂ ಮರ ತೆಪ್ಪಕ್ಕಲ್ಲ, ಏನಿಲ್ಲ. ಪ್ರಧಾನಿ ದೇವೇಗೌಡರೇ ಆಗಬೇಕು. ಪ್ರಧಾನಿ ಯಾರಾಗಬೇಕು ನಿಮಗೆ? ಪ್ರಧಾನಿ ಮೋದಿ ಆಗಬೇಕು. ನಾವು ಮೋದಿಗೆ ಇಷ್ಟಪಡ್ತೀವಿ. ಪುನಃ ದೇವೇಗೌಡರು ಬಂದ್ರೆ ಸಾಕು. ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು? ನಮ್ ಗೌಡ್ರು ಆಗ್ಬೇಕು ಅಂತ ಇಷ್ಟಪಡ್ತೀವಿ. ದೇವೇಗೌಡರು ಪ್ರಧಾನಿ ಆಗಬೇಕು. ದೇವೇಗೌಡರೇ ಪ್ರಧಾನಿ ಆಗ್ಬೇಕು ಅಂತ ಇಷ್ಟಪಡ್ತೀವಿ ನಾವು. ಇದು ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ನಿಮಗೆ? ಪ್ರಧಾನಿ ಮತ್ತೆ ಪುನಃ ದೇವೇಗೌಡರು ಬಂದ್ರೆ ಸಾಕು. ಅವರೇ ಪ್ರಧಾನಿ ಆದ್ರೆ ನಮ್ಮ ಹಾಸನ ಒಳ್ಳೆ ಸೂಪರ್ ಆಗುತ್ತೆ. ದೇವೇಗೌಡರು ಹಾಸನ ಬಿಟ್ಬಿಟ್ಟು ತುಮಕೂರಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಹಾಸನದಲ್ಲೇ ಬರೋದು ಅವರು. ನಮ್ಮ ಅಮೆರಿಕ ಆದಂಗೆ ಆಗುತ್ತೆ ಹಾಸನ. ಸಾಕು ಸತ್ಯ. ಪ್ರಧಾನಿ ಆಗಿದೆ ಅಮೆರಿಕನ್ ಆಗೋದು ಅದು ಸತ್ಯ. ಅಮ್ಮ ನಮಸ್ತೆ. ನಮಸ್ತೆ. ಎಲೆಕ್ಷನ್ ಅನೌನ್ಸ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ್ದು ಬಂದರೂ ನಮ್ಗೆ ಅನುಕೂಲ. ಎಲೆಕ್ಷನ್ ಆಗಿದೆ. ಹಾಸನಲ್ಲಿ JDS ಕಾಂಗ್ರೆಸ್ ದಳ ಇಬ್ಬರದು ಫೈಟ್ ನಡೀತಾ ಇದೆ. ಹಾಸನ ಎಲೆಕ್ಷನು ಎರಡು ಬೆರಕೆ ಇದೆ. ನಾವಿನ್ನೇನು ಮಾತಾಡಿಲ್ಲ. ಅಯ್ಯೋ, ಏನು ಹೇಳಕ್ಕೆ ಇಷ್ಟಪಡ್ತೀವಪ್ಪ? ಬಿಸ್ಲ ಕುತ್ಕೊಂಡು ಮಾಡ್ತಾ ಇದೀವಿ. ನಾವು ಏನು ಹೇಳೋಣಪ್ಪ? ನಮ್ಗೇನು ಸೌಕರ್ಯ ಇಲ್ಲ ಕಣವ. ನಿಮ್ಮ ಸಮಸ್ಯೆ ಏನು ಹೇಳಿ? ನಮ್ಮ ಸಮಸ್ಯೆ ಏನು ಸೌಕರ್ಯ ಇಲ್ವಲ್ಲ ನಮಗೆ ಏನಿಲ್ಲಪ್ಪ, ಬಾಡಿಗೆ ಮೇಲೆ ಇದೀವಿ, ಏನಾದರೂ ಹೆಲ್ಪ್ ಮಾಡ್ಬೇಕು ಅಷ್ಟೇ. ಗ್ಯಾರಂಟಿ ಮಾಡ್ತಾರ? ನೀವೇ ಬರ್ತೀರಾ? ನೀವು ಕೇಳಬೇಕು, ನೀವು ನಮ್ಮೂರು ಕೇಳೋದು ಅವ್ರಿಗೆ ತಲುಪಿಸ್ತೀವಿ. ಸುಮ್ಮನೆ ಇರಿ. ಮೋದಿ ಒಂದ್ಸಲ ಬಡವರಿಗೆಲ್ಲ ಮನೆ ಇಲ್ಲ, ಅವರು ಒಂದು ನೆಲೆ ಮಾಡ್ಕೊಳ್ಳಿ ಅಂತ ಟಿವಿಲಿ ಕೊಟ್ಟರು ಲೋನ. ಹೋಗಿ ಕೇಳಿದ್ರಲ್ಲಿ ಬ್ಯಾಂಕ್ಗಳಲ್ಲಿ ಇಬ್ಬರ ಗಂಡನ ಹೆಂಡ್ತಿನ ಒಬ್ರು ಜಾಬಲ್ಲಿ ಇರ್ಬೇಕು ಅಂತಾರೆ. ಏನ್ ಮಾಡ್ಬೇಕು ನಮ್ಮಂತಾರ? ಏನ್ ಮಾಡ್ಕೊಟ್ಟಲ್ಲ ಯಾರು, ಏನು ಮಾಡ್ಕೊಡಕ್ಲ. ಗೆಲ್ಲತಕ್ಕ ಒಂದು, ಗೆದ್ದಾದ್ಮೇಲೆ ಒಂದು. ಅಯ್ಯೋ, ನಮ್ ಗೆದ್ದಾಗಕ್ಕೆ ಮುಂಚೆ ಮಾಡ್ಕೊಡಿ, ಆವಾಗ ಒಪ್ಕೊತೀನಿ ಏನಾದ್ರು. ಗೆದ್ದಾಗ ನಮಗೆ ಮನೆ ಮಾಡಿಕೊಡೋದು ಬೇಡಪ್ಪ, ನಮಗೆ ಮಾರಕಾರ ಸೌಕರ್ಯ ಅನುಕೂಲ ಮಾಡಿ. ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ನಿಮಗೆ? ಪ್ರಧಾನಿ ಯಾರಾದರೂ ಆಗಲಿ, ಕೆಲಸ ಒಳ್ಳೇದಾಗಬೇಕು ಮಾತ್ರ. ನಿಮಗೆ ಇಲ್ಲಿ ಹಾಸನದಲ್ಲಿ ಏನು ಸಮಸ್ಯೆ ಏನಿದೆ ಅಂತ? ಸಮಸ್ಯೆ ಏನಿದೆ ಅಂದರೆ ವ್ಯಾಪಾರಕ್ಕೆ ಒಂದು ಸ್ವಲ್ಪ ತೊಂದರೆ ಇದೆ. ಏನು ತೊಂದರೆ ಇದೆ, ಏನು ಬಗೆಹರಿಬೇಕು ನಿಮಗೆ? ಏನು ತೊಂದರೆ ಅಂದರೆ ಇವಾಗ ಇಲ್ಲಿ ನಡೆದಾಡೋದು, ಒಂದು ಪಾರ್ಕಿಂಗ್ದಾಗಲಿ ಏನೊಂದು ಸವಲತ್ತಿಲ್ಲ. ಇಲ್ಲಿ ಬಂದರೆ ಕೆಲವರು ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ, ಗಾಡಿಗಳು ಜಾಸ್ತಿ ಆಗ್ತವೆ. ಇಲ್ಲ ಒಂದು ಸೈಡ್ ಕರೆಕ್ಟಾಗಿದ್ದು ಮೇಂಟೈನ್ ಮಾಡಬೇಕು. ನಾವೆಲ್ಲ ಜನತಾ ದಳದವರು, ಒಂದೇ ಪಕ್ಷದವರು. ನಾವು ಫುಲ್ ಟೈಟ್ ಆಗಿದ್ರು ಒಂದಕ್ಕೆ ಒತ್ತೋದು. ಏನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಾವು ಫುಲ್ ಟೈಟ್ ಆಗಿ BJP ಗೊತ್ತೇನ ಅಂತ ಹೋದ್ರು ಒಂದಕ್ಕೆ ಹೋಗೋದು. ನಮ್ದು ಅಂತ ದಳವೇ, ನಮ್ದು ಯಾವತ್ತಿದ್ರು ದಳವೇ. ಪ್ರಜ್ವಲ್ ಗೌಡ್ರೇ ಬರೋದು ಸತ್ಯಾಗ್ಲೂ. ಸರ್, ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಕೊಡೋ ಇಷ್ಟಪಡ್ತೀವಿ ನಾವು. ಎಲೆಕ್ಷನ್ನು ನಡೀತೈತೆ ಎಲ್ಲರದು. ಅಂದರೆ ದಳ ಮಾತ್ರ BJP ನಡೀತೈತೆ, ಆದರೆ ಇಲ್ಲಿ BJPದು ವರ್ಕೌಟ್ ನಡೀತಾ ಇಲ್ಲ. ಸಮಸ್ಯೆ ಎಲ್ಲ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ಒಂದು ಡ್ರೈನೇಜ್ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆನೂ ಇದೆ. ಸಮಸ್ಯೆ ತುಂಬ ಇದೆ. ರೋಡಿನ ಸಮಸ್ಯೆ ಇದೆ. ಯಾರು ಬಂದರೆ ಬಗೆಹರಿಸ್ತಾರೆ ಅಂತ ಎಲ್ಲರೂ ಅದೇ, ಯಾರು ಬಂದು ಗೆಲ್ಲೋರಿಗೆ ಅಷ್ಟೇ. ದುಡ್ತಾ ಇದಾರೆ, ಬೀಳ್ತಾ ಇದಾರೆ, ರೋಡ್ ಹಂಗ ಬಿಡ್ತಾರೆ. ನೀವು ಬರೀ ಓಟ್ ಹಾಕೋದಷ್ಟೇ, ಅವ್ರಿಗೇನು ಕೇಳಲ್ವಾ? ಕೇಳೋಣ, ನಮ್ಮ ಎಲ್ಲಿಗೆ ಇದು ಮಾಡ್ತಾರೆ. ಕೇಳಿಬೇಕಾರೆ ಎಲ್ಲರೂ ಕೇಳಿ ಇಲ್ಲಿದ್ದಾರಲ್ಲ, ಎಲ್ಲರಷ್ಟೇ ಗೆಲ್ಲೋರಿಗೆ ಅಷ್ಟೇ. ಗೆದ್ದಾದ್ಮೇಲೆ ಯಾರೂ ಇಲ್ಲ. ಅವ್ರು ನಂದು ಅಧಿಕಾರ ಇವಾಗ ಹೇಳ್ತಾರೆ. ಗೆದ್ದಾದ್ಮೇಲೆ ಅವ್ರದ್ದೇ ಅಧಿಕಾರ ಹೋಗಿ. ಸರ್, ಹಾಸನದಲ್ಲಿ ಸಮಸ್ಯೆ ಇಲ್ಲ ಸರ್. ಹೊಸ ಬಸ್ ಸ್ಟ್ಯಾಂಡ್ ಕಟ್ಸಿರು, ಒಂದು ಫ್ಲೈಓವರ್ ಮಾಡೋಕೆ 10 ವರ್ಷ ತಗೊಂಡ್ರು. ನಮ್ಮ ಆಟೋದವರಿಗೆ ಒಂದು ರೈಲ್ ಬಂದರೆ 3/4 ಗಂಟೆ ನಿಂತ್ಕೋಬೇಕು. ಪ್ಯಾಸೆಂಜರಿಗೆ ತೊಂದರೆ, ಕಸ್ಟಮರಿಗೆ ತೊಂದರೆ, ಎಲ್ಲರಿಗೂ ತೊಂದರೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಸಮಸ್ಯೆ ಅಂದ್ರೆ ಇರೋ ಲೈಟರ್ ಸರಿ ಮಾಡಕ್ ಆಗ್ತಿಲ್ಲ ಅವ್ರ ಕೈಲಿ. ಮೇನ್ ಬಸ್ ಸ್ಟ್ಯಾಂಡ್ ಮುಂದೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಅಂತ ಲೆಕ್ಕಕ್ಕಿದೆ ಅಷ್ಟೇ. ಇರೋ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಜನಗಳು ಅಂತ ಪ್ರತಿನಿಧಿಗಳು ಓಡಾಡ್ತಾರೆ. ಹೌದು, ಎಲ್ಲರೂ ಓಡಾಡ್ತಾರೆ. ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ, ಎಲ್ಲ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಓಡಾಡ್ತಾರೆ ಬಸ್ ಸ್ಟ್ಯಾಂಡ್ ಮುಂದೆ. ಇಲ್ಲೆಲ್ಲ ಬರ್ತಾರೆ, ಹೋಗ್ತಾರೆ. ಇರೋ ಲೈಟ್ ಹಾಕಿ ಅಂದ್ರೆ 2 ವರ್ಷದ ಹಾಕಿ, ಕತ್ಲೇನೇ ಇರಲ್ಲ. ಒಳ್ಳೆ ದೇವದ ಕೊಂಪೆ ಆಗಿದೆ, ರಾತ್ರಿ ಬಂದು ನೋಡ್ಬೋದು. ಅಂದರೆ ನಮಗೂ ಬಡವ್ರ ಮಗುರಿಗೆ ಅನುಕೂಲ ಬೇಕು.
ಎಲ್ಲದಕ್ಕೂ ಸೌಕರ್ಯ ಆಗಬೇಕು. ಹೌದು ಅಷ್ಟೇ ಸಾಕು. ಬಡವರಿಗೆ ನೋಡಿದರೆ ಸಾಕು ನಮಗೆ. ನಾವು ಕೂಲಿ ಕೆಲಸ ಮಾಡೋರು ತಿನ್ನೋರು ನಾವು. ಅವರು ನಮಗೆ ಇದು ಚೆನ್ನಾಗಿ ಮಾಡಿದರೆ ಸಾಕು. ಅಷ್ಟೇ ನಾವು ಬಯಸೋದು, ಇನ್ನೇನು ಬಯಸೋಕ್ಕಾಗಲ್ಲ. ಇಲ್ಲಿ ಸಮಸ್ಯೆ ಏನಿದೆ ನಿಮ್ಮ ಸಮಸ್ಯೆನೂ ಮಾರ್ಕೆಟ್ ಸಮಸ್ಯೆ. ಇನ್ನೇನು ವ್ಯಾಪಾರಸ್ಥರಿಗೆ ಜಾಗ ಸಿಗಲ್ಲ. ಸುಂಕ 20 ರೂಪಾಯಿ ಮಾಡಿದ್ದಾರೆ. ಕಮ್ಮಿ ಮಾಡಬೇಕಂತ ಕಮ್ಮಿ ಮಾಡಬೇಕು. ನಿಮಗೊಂದು ಜಾಗ ಸಮಸ್ಯೆ ಜಾಗ ಸಮಸ್ಯೆ ಮತ್ತೆ ಸಮಸ್ಯೆ ಸಮಸ್ಯೆ ಏನಿಲ್ಲ.